ವಿಜ್ಞಾನ ತರಗತಿಗಳು @VSR ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಡಿಯೋ ನೋಡೋಕ್ ಮುಂಚೆ ಚಾನಲ್ ಅನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಸಬ್ಸ್ಕ್ರೈಬ್ ಆಗಲು ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಲೈಕ್ ಮಾಡಿದ್ರೆ ತಾನೇ ಹೆಚ್ಚು ವಿದ್ಯಾರ್ಥಿಗಳಿಗೆ ವಿಡಿಯೋ ತಲುಪೋದು. ಲೈಕ್ ಮಾಡಿ, ಓಕೆನಾ? ಎಲ್ಲರಿಗೂ ನಮಸ್ಕಾರ. ಬೆಳಕು ಇದು ಇಲ್ಲ ಅಂದ್ರೆ ನಾವು ಈ ಜಗತ್ತನ್ನ ನೋಡಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಆದ್ರೆ ಈ ಒಂದು ಅದ್ಭುತ ಶಕ್ತಿ ಹೇಗೆ ಕೆಲಸ ಮಾಡತ್ತೆ ಅಂತ ಎಂದಾದ್ರೂ ಯೋಚಿಸಿದ್ದೀರಾ? ಬೆಳಕು ಯಾವಾಗ್ಲೂ ನೇರವಾದ ದಾರಿಯಲ್ಲೇ ಹೋಗುತ್ತೆ ಅಂತಾರೆ. ಹಾಗಿದ್ರೆ ನಮ್ಮ ಹಿಂದಿರೋದನ್ನ ನೋಡಕ್ಕೆ ಹೇಗ್ ಸಾಧ್ಯ? ಬನ್ನಿ, ಇವತ್ತು ಬೆಳಕಿನ 2 ಪ್ರಮುಖ ನಿಯಮಗಳನ್ನ ಅರ್ಥ ಮಾಡ್ಕೊಂಡು ಈ ರಹಸ್ಯವನ್ನ ಭೇದಿಸೋಣ. ಮೊದಲಿಗೆ ಒಂದು ಸರಳ ಅಂತ ಅನ್ಸೋ ಪ್ರಶ್ನೆ. ಈಗ ನೋಡಿ, ಬೆಳಕು ನೇರವಾದ ರೇಖೆಯಲ್ಲೇ ಚಲಿಸುತ್ತೆ ಅನ್ನೋದು ನಮಗೆಲ್ಲ ಗೊತ್ತಿರೋ ವಿಚಾರ. ಹಾಗಿದ್ದ ಮೇಲೆ ಒಬ್ಬ ಡ್ರೈವರ್ ತನ್ನ ಹಿಂದಿನಿಂದ ಬರ್ತಿರೋ ಗಾಡಿನ ಸೈಡ್ ಮಿರರಲ್ಲಿ ಹೇಗೆ ನೋಡ್ತಾನೆ? ಆಹಾ, ಈ ಒಂದು ಪ್ರಶ್ನೆಯೇ ನಮ್ಮ ಇವತ್ತಿನ ಈ ಜರ್ನಿಯೇ ಶುರುವಾತು. ಈ ರಹಸ್ಯವನ್ನ ಬಿಡಿಸೋಕೆ ಬೆಳಕಿನ 2 ಮುಖ್ಯ ವರ್ತನೆಗಳು ನಮಗೆ ಸಹಾಯ ಮಾಡುತ್ತವೆ. ಸಾಮಾನ್ಯವಾಗಿ ಬೆಳಕು ಒಂದು ವಸ್ತುವಿನ ಮೇಲೆ ಬಿದ್ದಾಗ ಅದು 2 ಮುಖ್ಯ ರೀತಿಗಳಲ್ಲಿ ವರ್ತಿಸಬಹುದು. ಒಂದು, ನಾವು ಗೋಡೆಗೆ ಚೆಂಡು ಎಸೆದಾಗ ಅದು ಹೇಗೆ ವಾಪಸ್ ಬರುತ್ತೋ ಹಾಗೆ ಪುಡಿದು ಹಿಂದಿರುಗುವುದು. ಇನ್ನೊಂದು, ತನ್ನ ದಾರಿಯನ್ನ ಸ್ವಲ್ಪ ಬದಲಿಸಿ ಬಾಗೋದು. ಈ ಪುಡಿಯೋದು ಮತ್ತೆ ಬಾಗೋದು ಇದೇ ಬೆಳಕಿನ ಪ್ರಪಂಚದ 2 ಪ್ರಮುಖ ಆಟಗಳು. ಸರಿ, ವಿಜ್ಞಾನದ ಭಾಷೆಯಲ್ಲಿ ಈ 2 ಕ್ರಿಯೆಗಳಿಗೆ ಸ್ಪೆಸಿಫಿಕ್ ಹೆಸರುಗಳಿವೆ. ಬೆಳಕು ಪುಡಿದು ಬರೋದನ್ನ ಪ್ರತಿಫಲನ ಅಥವಾ ರಿಫ್ಲೆಕ್ಷನ್ ಅಂತೀವಿ. ಅದದು ಬಾಗೋದನ್ನ ವಕ್ರೀಭವನ ಅಥವಾ ರೀಫ್ರಾಕ್ಷನ್ ಅಂತ ಕರಿತೀವಿ. ಪ್ರತಿಫಲನದಲ್ಲಿ ಏನಾಗತ್ತೆ ಅಂದ್ರೆ ಬೆಳಕು ಒಂದು ಸರ್ಫೇಸ್ಗೆ ಬಡಿದು ಅದೇ ಮಾಧ್ಯಮಕ್ಕೆ ವಾಪಸ್ ಹೋಗುತ್ತೆ. ಆದ್ರೆ ವಕ್ರೀಭವನದಲ್ಲಿ ಬೆಳಕು ಗಾಳಿಯಿಂದ ನೀರಿಗೆ ಹೋಗೋ ಥರ ಒಂದು ಮೀಡಿಯಮಿಂದ ಇನ್ನೊಂದು ಮೀಡಿಯಂಗೆ ಎಂಟರ್ ಆದಾಗ ತನ್ನ ದಾರಿಯನ್ನ ಮೊದಲಿಗೆ ನಾವು ಈ ಪ್ರತಿಫಲನದ ಬಗ್ಗೆ ಅಂದ್ರೆ ಬೆಳಕಿನ ಈ ಬೌನ್ಸ್ ಬಗ್ಗೆ ಇನ್ನಷ್ಟು ಹತ್ತಿರದಿಂದ ನೋಡೋಣ. ಒಂದು ಚೆಂಡನ್ನ ಗೋಡೆಗೆ ಹೊಡೆದಾಗ ಅದು ಪುಟಿದು ವಾಪಸ್ ಬರುತ್ತಲ್ವಾ? ಬೆಳಕು ಕೂಡ ಕನ್ನಡಿಯಂತಹ ನುಣುಪಾದ ಮೇಲ್ಮೈ ಮೇಲೆ ಬಿದ್ದಾಗ ಹೆಚ್ಚು ಕಡಿಮೆ ಇದೇ ರೀತಿ ವರ್ತಿಸುತ್ತೆ. ಇದೇ ಪ್ರತಿಫಲನದ ತುಂಬಾನೇ ಸರಳವಾದ ಐಡಿಯಾ. ಇದನ್ನೇ ನಾವು ಸೈಂಟಿಫಿಕ್ ಆಗಿ ಹೇಳೋದಾದ್ರೆ, ಬೆಳಕಿನ ಕಿರಣಗಳು ಒಂದು ಮೇಲ್ಮೈಗೆ ಬಡಿದು ಅದೇ ಮಾಧ್ಯಮಕ್ಕೆ ಹಿಂದಿರುಗುವ ವಿದ್ಯಮಾನವನ್ನೇ ಬೆಳಕಿನ ಪ್ರತಿಫಲನ ಅಂತ ಕರೆಯೋದು. ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯ ಪದ ಅಂದ್ರೆ ಹಿಂದಿರುಗುವಿಕೆ. ಆದ್ರೆ ಈ ಪುಟಿಯೋದು ಅಥವಾ ಬೌನ್ಸ್ ಆಗೋದು ಸುಮ್ನೆ ಎಲ್ಲೆಲ್ಲಿಗೂ ಆಗಲ್ಲ. ಇದು 2 ನಿಖರವಾದ ನಿಯಮಗಳನ್ನ ಪಾಲಿಸುತ್ತೆ. ಮೊದಲನೇ ನಿಯಮ ಏನಪ್ಪಾ ಅಂದ್ರೆ, ಬೆಳಕು ಯಾವ ಕೋಣದಲ್ಲಿ ಮೇಲ್ಮೈಗೆ ಬೀಳುತ್ತೋ ಎಕ್ಸಾಕ್ಟ್ ಆಗಿ ಅದೇ ಕೋಣದಲ್ಲಿ ವಾಪಸ್ ಹೋಗುತ್ತೆ. ಇನ್ನು 2ನೇ ನಿಯಮದ ಪ್ರಕಾರ ಬೀಳುವ ಕಿರಣ, ಪ್ರತಿಫಲಿಸಿದ ಕಿರಣ ಮತ್ತೆ ಆ ಪಾಯಿಂಟ್ನಲ್ಲಿರೋ ಲಂಬ ಇವೆಲ್ಲವೂ ಒಂದೇ ಸಮತಲದಲ್ಲಿ ಅಂದ್ರೆ ಒಂದೇ ಪ್ಲೇನ್ನಲ್ಲಿ ಇರುತ್ತೆ. ಆ ಮೊದಲನೇ ನಿಯಮವನ್ನ ನೆನ್ಪಿಟ್ಕೊಳ್ಳೋಕೆ ಒಂದು ತುಂಬಾನೇ ಸುಲಭವಾದ ದಾರಿಯಿದೆ. ಒಳಗೆ ಬರೋ ಆಂಗಲ್ ಯಾವಾಗ್ಲೂ ಹೊರಗೆ ಹೋಗೋ ಆಂಗಲ್ಗೆ ಸಮನಾಗಿರುತ್ತೆ. ಇಂಗ್ಲಿಷ್ನಲ್ಲಿ ಹೇಳಿದ ಹಾಗೆ ಆಂಗಲ್ ಇನ್ ಈಕ್ವಲ್ಸ್ ಆಂಗಲ್ ಔಟ್. ಇದು ಪ್ರತಿಫಲನದ ಗೋಲ್ಡನ್ ರೂಲ್ ಅಂತಾನೆ ಹೇಳ್ಬಹುದು. ಸರಿ, ಈ ಪ್ರತಿಫಲನದ ನಿಯಮಗಳನ್ನೆಲ್ಲ ತಿಳ್ಕೊಂಡ್ವಿ. ಆದ್ರೆ ಇದರ ನಿಜವಾದ ಉಪಯೋಗ ಎಲ್ಲಿದೆ? ಉತ್ತರ ತುಂಬಾನೇ ಸಿಂಪಲ್. ನಮ್ಮ ದಿನನಿತ್ಯದ ಕನ್ನಡಿಗಳಲ್ಲಿ. ಹೌದು, ದರ್ಪಣಗಳು ಅಥವಾ ಮಿರರ್ಸ್ ಪ್ರತಿಫಲನದ ತತ್ವದ ಮೇಲೆ ಕೆಲಸ ಮಾಡೋ ಪರ್ಫೆಕ್ಟ್ ಉದಾಹರಣೆ. ಬನ್ನಿ, ಈಗ ಥಿಯರಿಯಿಂದ ಪ್ರಾಕ್ಟಿಕಲ್ಗೆ ಹೋಗೋಣ. ಆದ್ರೆ ಎಲ್ಲಾ ಕನ್ನಡಿಗಳು ಫ್ಲಾಟ್ ಆಗಿ ಅಂದ್ರೆ ಸಮತಟ್ಟಾಗಿ ಇರಲ್ಲ. ಕೆಲವು ಕನ್ನಡಿಗಳ ಪ್ರತಿಫಲಿಸುವ ಮೇಲ್ಮೈ ಒಂದು ದೊಡ್ಡ ಕಾಲ್ಪನಿಕ ಗೋಳದ ಭಾಗದ ಹಾಗೆ ಬಗ್ಗಿರುತ್ತೆ. ಇವುಗಳನ್ನೇ ನಾವು ಗೋಳೀಯ ದರ್ಪಣಗಳು ಅಥವಾ ಸ್ಫೆರಿಕಲ್ ಮಿರರ್ಸ್ ಅಂತ ಕರೆಯೋದು. ಇದ್ರಲ್ಲಿ ಮತ್ತೆ 2 ಮುಖ್ಯ ವಿಧಗಳಿವೆ. ಆ 2 ವಿಧಗಳು ಯಾವುವೆಂದರೆ ಪೀನ ದರ್ಪಣ ಅಂದ್ರೆ ಕಾನ್ವೆಕ್ಸ್ ಮತ್ತೆ ನಿಮ್ಮ ದರ್ಪಣ ಅಂದ್ರೆ ಕಾನ್ಕೇವ್. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸ್ಪೂನ್ ಸಾಕು. ಸ್ಪೂನಿನ ಉಬ್ಬಿದ ಹೊರಭಾಗ ಇದೆಯಲ್ಲ, ಅದು ಪೀನ ದರ್ಪಣದ ಥರ. ಅದರ ತಗ್ಗಾದ ಒಳಭಾಗ ಇದೆಯಲ್ಲ, ಅದು ನಿಮ್ಮ ದರ್ಪಣದ ಥರ. ಈ ಚಿಕ್ಕ ಆಕಾರದ ವ್ಯತ್ಯಾಸವೇ ಅವು ತೋರ್ಸೋ ಇಮೇಜ್ಗಳಲ್ಲಿ ದೊಡ್ಡ ಬದಲಾವಣೆಗೆ ಕಾರಣ ಆಗುತ್ತೆ. ಸರಿ, ಈಗ ನಾವು ಶುರು ಮಾಡಿದ ಪ್ರಶ್ನೆಗೆ ವಾಪಸ್ ಬರೋಣ. ಗಾಡಿಗಳ ಸೈಡ್ ಮಿರರ್ಗಳಲ್ಲಿ ಯಾವ ದರ್ಪಣವನ್ನ ಬಳಸಿರ್ತಾರೆ? ಉತ್ತರ ಪೀನ ದರ್ಪಣ. ಆದ್ರೆ ಯಾಕೆ? ಒಂದು ಫ್ಲಾಟ್ ಕನ್ನಡಿ ಹಾಕೋ ಬದಲು ಇದನ್ನೇ ಯಾಕೆ ಬಳಸ್ಬೇಕು? ಏನಾದ್ರೂ ವಿಶೇಷ ಕಾರಣ ಇದೆಯಾ? ಖಂಡಿತ ಇದೆ. ಅದು 2 ಮುಖ್ಯ ಕಾರಣಗಳಿವೆ. ಮೊದಲನೇದಾಗಿ, ಪೀನದರ್ಪಣಗಳು ಯಾವಾಗ್ಲೂ ನೇರವಾದ ಪ್ರತಿಬಿಂಬವನ್ನೇ ತೋರಿಸುತ್ತೆ, ಆದ್ರೆ ವಸ್ತುವಿಗಿಂತ ಚಿಕ್ಕದಾಗಿ. 2ನೇ ಮತ್ತು ಅತೀ ಮುಖ್ಯವಾದ ಕಾರಣ ಅಂದ್ರೆ ಅವು ಡ್ರೈವರ್ಗೆ ತುಂಬಾನೇ ವಿಶಾಲವಾದ ದೃಶ್ಯವನ್ನ ಕೊಡುತ್ತೆ. ಅಂದ್ರೆ ವೈಡ್ ಫೀಲ್ಡ್ ಆಫ್ ವ್ಯೂ ಸಿಗುತ್ತೆ. ಇದರಿಂದ ರಸ್ತೆಯ ದೊಡ್ಡ ಭಾಗ ಕಾಣಿಸುತ್ತೆ ಮತ್ತು ಇದು ಸೇಫ್ಟಿಗೆ ತುಂಬಾನೇ ಮುಖ್ಯ. ಓಕೆ,
ದರ್ಪಣದ ಉಪಯೋಗ ಕ್ಲಿಯರ್ ಆಯ್ತು. ಹಾಗಾದ್ರೆ ಆ ಸ್ಪೂನಿನ ಒಳಭಾಗದ ತೆರೆ ಇರೋ ನಿಮ್ಮ ದರ್ಪಣಗಳ ಕಥೇನೇನು? ಅವುಗಳನ್ನ ಎಲ್ ಬಳಸ್ತಾರೆ? ನಿಮ್ಮ ದರ್ಪಣಗಳು ಇದಕ್ಕೆ ಉಲ್ಟಾ ಕೆಲ್ಸ ಮಾಡ್ತವೆ. ಅವು ಬೆಳಕನ್ನ ಒಟ್ಟುಗೂಡಿಸಿ ಒಂದು ಪಾಯಿಂಟ್ನಲ್ಲಿ ಫೋಕಸ್ ಮಾಡ್ತವೆ. ಈ ಗುಣದಿಂದಾಗಿಯೇ ಅವನ್ನ ಟಾರ್ಚ್, ಸರ್ಚ್ ಲೈಟ್ ಮತ್ತೆ ಗಾಡಿಗಳ ಹೆಡ್ಲೈಟ್ಗಳಲ್ಲಿ ಬಳಸಿ ಒಂದು ಶಕ್ತಿಯುತವಾದ ಬೆಳಕಿನ ಕಿರಣವನ್ನ ದೂರಕ್ಕೆ ಕಳಿಸೋಕೆ ಆಗುತ್ತೆ. ಅಷ್ಟೇ ಅಲ್ಲ, ಅವು ವಸ್ತುಗಳನ್ನ ದೊಡ್ಡದಾಗಿ ತೋರಿಸೋದ್ರಿಂದ ಡೆಂಟಿಸ್ಟ್ಗಳು ಮತ್ತೆ ಶೇವಿಂಗ್ ಕನ್ನಡಿಗಳಲ್ಲಿಯೂ ಇವು ತುಂಬಾನೇ ಉಪಯೋಗಕ್ಕೆ ಬರ್ತವೆ. ಇಲ್ಲಿಯವರೆಗೂ ನಾವು ಬೆಳಕು ಹೇಗೆ ಪುಟಿಯುತ್ತೆ ಅಂತ ನೋಡ್ದ್ವಿ. ಈಗ ಅದರ ಇನ್ನೊಂದು ಮುಖ ಅಂದ್ರೆ ಅದು ಹೇಗೆ ಬಾಗುತ್ತೆ ಅನ್ನೋದನ್ನ ನೋಡೋಣ. ಎಂದಾದ್ರೂ ಒಂದು ಗ್ಲಾಸ್ ನೀರಲ್ಲಿ ಸ್ಟ್ರಾ ಇಟ್ಟಾಗ ಅದು ನೀರಿನ ಒಳಗೆ ಮುರಿದು ಹೋದ ಹಾಗೆ ಕಂಡಿದೆಯಾ? ಆ ಒಂದು ವಿಜುವಲ್ ಇಲ್ಯೂಷನ್ಗೆ ಕಾರಣನೇ ಈ ವಕ್ಲೀಭವನ. ಇದನ್ನ ಸೈಂಟಿಫಿಕ್ ಆಗಿ ಹೇಳೋದಾದ್ರೆ, ಬೆಳಕು ಗಾಳಿಯಿಂದ ನೀರಿಗೆ ಅಥವಾ ಗಾಜಿಗೆ ಹೋಗೋ ಥರ ಒಂದು ಪಾರದರ್ಶಕ ಮಾಧ್ಯಮದಿಂದ ಇನ್ನೊಂದಕ್ಕೆ ಹೋದಾಗ ಅದ್ರ ಸ್ಪೀಡ್ ಬದಲಾಗುತ್ತೆ. ಈ ಸ್ಪೀಡ್ ಚೇಂಜ್ ಆಗೋದ್ರಿಂದ ಅದು ತನ್ನ ದಾರಿಯನ್ನ ಸ್ವಲ್ಪ ಬದಲಿಸುತ್ತೆ, ಅಂದ್ರೆ ಬಾಗುತ್ತೆ. ಈ ಒಂದು ವಿದ್ಯಮಾನವನ್ನೇ ಬೆಳಕಿನ ವಕ್ರೀಭವನ ಅಂತ ಕರೆಯೋದು. ಪ್ರತಿಫಲನದ ಹಾಗೆ ವಕ್ರೀಭವನಕ್ಕೂ 2 ನಿಯಮಗಳಿವೆ. ಮೊದಲನೇ ನಿಯಮ ಹೆಚ್ಚು ಕಡಿಮೆ ಒಂದೇ ಥರ ಇದೆ. ಆದ್ರೆ ಎರಡನೇ ನಿಯಮ, ಇದನ್ನ ಸ್ನೆಲ್ ನಿಯಮ ಅಂತನೂ ಕರೀತಾರೆ, ಇದು ಸ್ವಲ್ಪ ಸ್ಪೆಷಲ್. ಇದು ಆಂಗಲ್ಗಳ ಸೈನ್ ಅನುಪಾತದ ಬಗ್ಗೆ ಹೇಳುತ್ತೆ. ಈ ಒಂದು ಗಣಿತದ ನಿಯಮವೇ ಮಸೂರಗಳು ಅಂದ್ರೆ ಲೆನ್ಸ್ಗಳು ಮತ್ತೆ ನಮ್ಮ ಕಣ್ಣುಗಳು ಹೇಗೆ ಕೆಲಸ ಮಾಡ್ತವೆ ಅನ್ನೋದ್ರ ಹಿಂದಿರೋ ದೊಡ್ಡ ಸೀಕ್ರೆಟ್. ಈ ವಕ್ರೀಭವನದ ಅತ್ಯಂತ ಪ್ರಮುಖ ಅಪ್ಲಿಕೇಶನ್ ಅಂದ್ರೆ ಮಸೂರುಗಳು ಅಥವಾ ಲೆನ್ಸ್ಗಳು. ನಾವ್ ಹಾಕೋ ಕನ್ನಡಕದಿಂದ ಹಿಡಿದು ಕ್ಯಾಮ್ರಾ, ಟೆಲಿಸ್ಕೋಪ್, ಮೈಕ್ರೋಸ್ಕೋಪ್ ಎಲ್ಲವೂ ಈ ವಕ್ರೀಭವನದ ತತ್ವದ ಮೇಲೆಯೇ ನಿಂತಿರೋದು. ಲೆನ್ಸ್ಗಳು ಹೇಗೆ ಕೆಲಸ ಮಾಡ್ತವೆ ಅಂತ ತಿಳಿಬೇಕು ಅಂದ್ರೆ ನಾವು ಕೆಲವು ಮುಖ್ಯ ಪದಗಳನ್ನ ಮೊದಲು ಅರ್ಥ ಮಾಡ್ಕೊಳ್ಬೇಕು. ಮೊದಲನೆಯದು ದೃಕ್ಕೇಂದ್ರ ಅಥವಾ ಆಪ್ಟಿಕಲ್ ಸೆಂಟರ್. ಇದು ಒಂದು ಲೆನ್ಸ್ನ ಕರೆಕ್ಟ್ ಸೆಂಟರ್ ಪಾಯಿಂಟ್. ಇದರ ವಿಶೇಷತೆ ಏನಂದ್ರೆ ಈ ಪಾಯಿಂಟ್ ಮೂಲಕ ಹೋಗೋ ಯಾವುದೇ ಬೆಳಕಿನ ಕಿರಣ ಚೂರು ಬಾಗ್ದೆ ನೇರವಾಗಿನೇ ಮುಂದೆ ಹೋಗುತ್ತೆ. ಎರಡನೆಯದು ಸಂಗಮ ದೂರ ಅಂದ್ರೆ ಫೋಕಲ್ ಲೆಂತ್. ಒಂದು ಲೆನ್ಸ್ ತನ್ನ ಮೇಲೆ ಬೀಳೋ ಬೆಳಕಿನ ಕಿರಣಗಳನ್ನ ಯಾವ ಬಿಂದುವಿನಲ್ಲಿ ಒಟ್ಟುಗೂಡಿಸುತ್ತೋ ಆ ಬಿಂದುವಿಗೂ ಲೆನ್ಸಿನ ಸೆಂಟರ್ಗೂ ಇರೋ ದೂರವೇ ಫೋಕಲ್ ಲೆಂತ್. ಇದು ಒಂದು ಲೆನ್ಸ್ ಎಷ್ಟು ಪವರ್ಫುಲ್ ಅಂತ ನಿರ್ಧಾರ ಮಾಡೋಕೆ ಸಹಾಯ ಮಾಡುತ್ತೆ. ಮೂರನೆಯದು ವರ್ಧನೆ ಅಂದ್ರೆ ಮ್ಯಾಗ್ನಿಫಿಕೇಶನ್. ಹೆಸರಲ್ಲೇ ಇರೋ ಹಾಗೆ ಇದು ಒಂದು ಲೆನ್ಸ್ ವಸ್ತುವಿನ ಇಮೇಜನ್ನ ಒರಿಜಿನಲ್ ವಸ್ತುವಿಗಿಂತ ಎಷ್ಟು ಪಟ್ಟು ದೊಡ್ಡದಾಗಿ ಅಥವಾ ಚಿಕ್ಕದಾಗಿ ಮಾಡುತ್ತೆ ಅನ್ನೋದರ ಅಳತೆ. ಕೊನೆಯದಾಗಿ ಮಸೂರದ ಸಾಮರ್ಥ್ಯ ಅಥವಾ ಪವರ್ ಆಫ್ ಅ ಲೆನ್ಸ್. ಇದನ್ನ ಸರಳವಾಗಿ ಹೇಳೋದಾದ್ರೆ ಒಂದು ಲೆನ್ಸ್ ಬೆಳಕನ್ನ ಎಷ್ಟು ಬಲವಾಗಿ ಬಾಗಿಸಬಲ್ಲದು ಅನ್ನೋದರ ಅಳತೆ. ಪವರ್ ಜಾಸ್ತಿ ಇದ್ರೆ ಫೋಕಲ್ ಲೆಂತ್ ಕಡಿಮೆ ಇರುತ್ತೆ, ಅಂದ್ರೆ ಬೆಳಕು ತುಂಬಾನೇ ಬೇಗ ಫೋಕಸ್ ಆಗುತ್ತೆ. ಈ ಪವರನ್ನ ಅಳೆಯೋಕೆ ಒಂದು ಯೂನಿಟ್ ಇದೆ. ಅದನ್ನ ಡಯಾಮ್ಟರ್ ಅಂತ ಕರೀತಾರೆ ಮತ್ತು ಡಿ ಅಕ್ಷರದಿಂದ ಸೂಚಿಸ್ತಾರೆ. ನಮ್ಮ ಕಣ್ಣಿನ ಕನ್ನಡಕದ ಪವರ್ +2.5 ಅಥವಾ -1.5 ಅಂತ ಹೇಳ್ದಾಗ ಅವರು ಮಾತಾಡ್ತಿರೋದು ಇದೇ ಡಯಾಮ್ಟರ್ ಬಗ್ಗೆನೆ. ಹಾಗಾದ್ರೆ ಇವತ್ತು ನಾವು ಬೆಳಕು ಹೇಗೆ ಪುಟಿಯುತ್ತೆ ಮತ್ತು ಹೇಗೆ ಬಾಗುತ್ತೆ ಅನ್ನೋ ನಿಯಮಗಳನ್ನ ನೋಡಿದ್ವಿ. ಕನ್ನಡಿ ಮತ್ತು ಮಸೂರಗಳ ಮೂಲಕ ಅವು ನಮ್ಮ ಜೀವನದ ಭಾಗವಾಗಿ ಹೇಗೆ ಕೆಲಸ ಮಾಡ್ತವೆ ಅನ್ನೋದನ್ನು ಅರ್ಥ ಮಾಡ್ಕೊಂಡ್ವಿ. ಆದ್ರೆ ಕೊನೆಯದಾಗಿ ಒಂದು ಯೋಚನೆ, ಈ ನಿಯಮಗಳು ಕೇವಲ ಭೌತಶಾಸ್ತ್ರದ ಕೆಲವು ಸೂತ್ರಗಳಷ್ಟೇನಾ ಅಥವಾ ನಮ್ಮ ಕಣ್ಣು ಮತ್ತು ಮೆದುಳು ಈ ಜಗತ್ತನ್ನ ಗ್ರಹಿಸೋ ರೀತಿಗೆ ಪ್ರಕೃತಿಯೇ ಹಾಕಿರುವ ಮಿತಿಗಳೇ? ಇದ್ರ ಬಗ್ಗೆ ಯೋಚನೆ ಮಾಡ್ತೀರಿ. ಮುಂದಿನ ಬಾರಿ ಇನ್ನೊಂದು ಕುತೂಹಲಕಾರಿ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ.